ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮತ್ತು ಗುಜರಾತ್ ಮಾಡೆಲ್ ಸುಳ್ಳುಗಳ ಅಸಲಿ ಕತೆ. ನಮಸ್ಕಾರ ದೋಸ್ತುಗಳೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಾವೆಲ್ಲರೂ ದಿನ ಬೆಳಗಾದರೆ ನ್ಯೂಸ್ ಚಾನೆಲ್ಗಳಲ್ಲಿ, ವಾಟ್ಸಪ್ ಫಾರ್ವರ್ಡ್ಗಳಲ್ಲಿ ಕೆಲವೊಂದು ಪದಗಳನ್ನು ಪದೇ ಪದೇ ಕೇಳ್ತಿರ್ತೀವಿ. ಅಭಿವೃದ್ಧಿ ಅಂದರೆ ಅದು ಗುಜರಾತ್ ಮಾಡೆಲ್ ಗುರು, ಮಿಲಿಟರಿ ಟೆಕ್ನಾಲಜಿ ಅಂದರೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ನೋಡಿ ಕಲಿಬೇಕು ಅಂತ. ಇನ್ನೊಂದು ಕಡೆ ಮುಸ್ಲಿಂ ದೇಶಗಳು ಅಂದರೆ ಬರೀ ಟೆರರಿಸಂ, ಕಮ್ಯುನಿಸ್ಟ್ ದೇಶಗಳು ಅಂದರೆ ಬರೀ ಹಸಿವು, ಬಡತನ ಅನ್ನೋ ಡಿಂಗಿ ಚಿಕ್ಕಿ ಕಥೆಗಳನ್ನು ನಮಗೆ ಉಣಬಡಿಸ್ತಿದ್ದಾರೆ. ಆದರೆ ಈ ಮಾಡೆಲ್ಗಳ ಹಿಂದಿನ ವಾಸ್ತವ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತಿನ ಈ ಎಡಿಟರ್ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಜಗತ್ತಿನ ಅತಿ ದೊಡ್ಡ PR ಮತ್ತು ಪ್ರೊಪಗಂಡಾ ಫ್ಯಾಕ್ಟರಿಗಳ ಬಣ್ಣ ಬಯಲು ಮಾಡಲಿದ್ದೇವೆ. ಯಾವುದೇ ಮುಲಾಜಿಲ್ಲದೆ ಬರೀ ಫ್ಯಾಕ್ಟ್ಸ್ ಮತ್ತು ಡೇಟಾ ಇಟ್ಕೊಂಡು ಈ ಡಮ್ಮಿ ಮಾಡೆಲ್ಗಳ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮಾಡೆಲ್, ಅಜೇಯ ಮಿಲಿಟರಿ ಎಂಬ ಬಿಲ್ಡಪ್ ಮತ್ತು ಮುಖಭಂಗ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅಂದರೆ ಜಗತ್ತಿನ ಅತಿ ಶಕ್ತಿಶಾಲಿ ಮಿಲಿಟರಿ, ಮೊಸಾದ್ ಅಂದರೆ ತಪ್ಪು ಮಾಡದ ಗುಪ್ತಚರ ಸಂಸ್ಥೆ ಅಂತ ಹಾಲಿವುಡ್ ಸಿನಿಮಾಗಳು ನಮಗೆ ಬಿಂಬಿಸಿವೆ. ಆದರೆ ಅಕ್ಟೋಬರ್ 7, 2023ರಂದು ಹಮಾಸ್ ನಡೆಸಿದ ದಾಳಿ ಈ ಎಲ್ಲ ಅಹಂಕಾರವನ್ನು ಪುಡಿ ಪುಡಿ ಮಾಡಿತು. ನಿಮಗೆ ಗೊತ್ತಾ, ಈ ದಾಳಿ ನಡೆಯೋದಕ್ಕೆ ಸರಿಯಾಗಿ 1 ವರ್ಷದ ಮುಂಚೆಯೇ ಹಮಾಸ್ನ ಪ್ಲಾನ್ ಬಗ್ಗೆ ಬರೋಬ್ಬರಿ 40 ಪುಟಗಳ ವಿಸ್ತೃತ ರಿಪೋರ್ಟ್ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಗುಪ್ತಚರ ಇಲಾಖೆಯ ಕೈ ಸೇರಿತ್ತು. ಅಷ್ಟೇ ಅಲ್ಲ, ಈಜಿಪ್ಟ್ನ ಇಂಟೆಲಿಜೆನ್ಸ್ ಸಚಿವರು ಕೂಡ ಏನೋ ದೊಡ್ಡದು ನಡೆಯಲಿದೆ ಮುಂದೆ ಅಂತ ನೇರವಾಗಿ ಎಚ್ಚರಿಸಿದರು. ಆದರೂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ನಾಯಕರು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆ ಗೊತ್ತಾ? ಅವರಿಗೆ ನಮ್ಮನ್ನು ಮುಟ್ಟೋ ಯೋಗ್ಯತೆ ಇದೆ ಅನ್ನೋ ತಾಂತ್ರಿಕ ಅಹಂಕಾರ ಮತ್ತು ತಪ್ಪು ಲೆಕ್ಕಾಚಾರ. ಇದೇ ಮೊದಲೇನಲ್ಲ, 2006ರ ಲೆಬನಾನ್ ಯುದ್ಧದಲ್ಲೂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಹೀನಾಯವಾಗಿ ಸೋತಿತ್ತು. ಆಕಾಶದಿಂದ ಬಾಂಬ್ ಹಾಕಿದ್ರೆ ಗೆಲ್ತೀವಿ ಅನ್ನೋ ಭ್ರಮೆಯಲ್ಲಿದ್ದ ಈ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಪಡೆಗಳಿಗೆ ನೆಲದ ಮೇಲಿನ ರಿಯಾಲಿಟಿ ಗೊತ್ತಿರಲಿಲ್ಲ. ಹೆಜ್ಬುಲ್ಲಾ ಕಟ್ಟಿದ 40 ಮೀಟರ್ ಆಳದ ಬಂಕರ್ಗಳನ್ನು ಟ್ರ್ಯಾಕ್ ಮಾಡುವಲ್ಲಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಡ್ರೋನ್ಗಳು ಸಂಪೂರ್ಣ ಫೇಲ್ ಆಗಿದ್ವು. ಈಗ ಗಾಜಾದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಬಳಸಿ ಲ್ಯಾವೆಂಡರ್ ಮತ್ತು ಗಾಸ್ಪೆಲ್ ಅನ್ನೋ ಸಿಸ್ಟಮ್ ಮೂಲಕ ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೆ ಇದು ಕೂಡ ಮೊಸಾದಿಗೆ ಚಾಲೆಂಜ್ ಆಗಿ ಮಾರ್ಪಟ್ಟಿದೆ ಅನ್ನೋದು ಭೀಕರ ವಾಸ್ತವ. ಮರುಭೂಮಿಯನ್ನು ಅರಳಿಸಿದರೆ ಕೃಷಿ ಪವಾಡದ ಕಟ್ಟುಕತೆ. ಪ್ಯಾಲೆಸ್ಟೈನ್ ಮೊದಲು ಬರೀ ಮರುಭೂಮಿಯಾಗಿತ್ತು. ಯಹೂದಿಗಳು ಬಂದು ತಮ್ಮ ಟೆಕ್ನಾಲಜಿಯಿಂದ ಮರುಭೂಮಿನ ಹಸಿರಾಗಿಸಿದ್ರು. ಇದು ಜಗತ್ತಿನ ಅತಿ ದೊಡ್ಡ ವಸಾಹತುಶಾಹಿ ಸುಳ್ಳು. ಅಸಲಿ ಕಥೆ ಏನಂದ್ರೆ, ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಹುಟ್ಟುವ ಮೊದಲೇ ಪ್ಯಾಲೆಸ್ಟೈನ್ ಅಂತ ಸಮೃದ್ಧ ಕೃಷಿ ಭೂಮಿ ಇತ್ತು. 1945ರ ಬ್ರಿಟಿಷ್ ಮ್ಯಾಂಡೇಟ್ ಡೇಟಾ ತೆಗೆದು ನೋಡಿದರೆ ಅಲ್ಲಿನ 84.7% ಕೃಷಿ ಭೂಮಿ ಅರಬ್ ರೈತರ ಅಂದರೆ ಪ್ಯಾಲೆಸ್ಟೈನಿಯರ ಒಡೆತನದಲ್ಲಿತ್ತು. ಉತ್ತರ ಪ್ಯಾಲೆಸ್ಟೈನ್ನಲ್ಲಿ ಭರ್ಜರಿ ಮಳೆ ಆಗ್ತಿತ್ತು, ಅದು ಮರುಭೂಮಿಯೇ ಆಗಿರಲಿಲ್ಲ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಕೃಷಿ ಯಶಸ್ಸು ನಿಂತಿರೋದು ಟೆಕ್ನಾಲಜಿ ಮೇಲಲ್ಲ, ಬದಲಾಗಿ ಅವರು ಪ್ಯಾಲೆಸ್ಟೀನಿಯರಿಂದ ಕಸಿದುಕೊಂಡ ಫಲವತ್ತಾದ ಜಮೀನು ಮತ್ತು ಜಲಮೂಲಗಳ ಮೇಲೆ. ಇವತ್ತಿಗೂ ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ಟೈನ್ ರೈತರಿಗೆ ನೀರು ಕೊಡದೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿ ವ್ಯವಸ್ಥಿತವಾಗಿ ಕೃಷಿ ವರ್ಣಭೇದ ನೀತಿ ಮಾಡಲಾಗ್ತಿದೆ. ಇನ್ನು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಹನಿ ನೀರಾವರಿ ಟೆಕ್ನಾಲಜಿ ಜಗತ್ತಿಗೆ ಮಾದರಿ ಅಂತಾರಲ್ಲ, ನಮ್ಮ ಕರ್ನಾಟಕದಲ್ಲೇ ಬಂದು ನೋಡಿ. ಸ್ವತಃ ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರೇ ಒಪ್ಪಿಕೊಂಡಂತೆ ಕರ್ನಾಟಕದಲ್ಲಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮಾದರಿಯ ಹನಿ ನೀರಾವರಿ ಯೋಜನೆಗಳು ಅಟ್ಟರ್ ಫ್ಲಾಪ್ ಆಗಿವೆ. ರೈತರು ಬೇಸತ್ತು ಆ ಪೈಪ್ಗಳನ್ನು ಕಿತ್ತು ಬಿಸಾಕಿದ್ದಾರೆ. ಇದು ಕೇವಲ ದೊಡ್ಡ ಕಾರ್ಪೊರೇಟ್ ಕುಳಗಳಿಗೆ ಮಾತ್ರ ಸೆಟ್ ಆಗುವಂತಹ ಟೆಕ್ನಾಲಜಿ. ಸ್ಟಾರ್ಟ್ಅಪ್ ನೇಷನ್ ಮತ್ತು ಆರ್ಥಿಕ ಪರಾವಲಂಬನೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅನ್ನು ಜಗತ್ತಿನ ಸ್ಟಾರ್ಟ್ಅಪ್ ನೇಷನ್ ಅಂತ ಕರೀತಾರೆ. ಯುವಕರು ಮಿಲಿಟರಿಗೆ ಹೋಗಿ ಬಂದು ದೊಡ್ಡ ದೊಡ್ಡ ಕಂಪನಿ ಕಟ್ತಾರೆ ಅಂತ ಬಿಲ್ಡಪ್ ಕೊಡ್ತಾರೆ. ಆದರೆ ಇದರ ಹಿಂದಿನ ರಿಯಾಲಿಟಿ ಬೇರೆಯದೇ ಇದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಆರ್ಥಿಕತೆ ನಿಂತಿರೋದೇ ಅಮೆರಿಕ ಕೊಡುವ ಬಿಲಿಯನ್ ಗಟ್ಟಲೆ ಡಾಲರ್ ಮಿಲಿಟರಿ ಫ್ರೀ ಫಂಡ್, ಜರ್ಮನಿಯಿಂದ ಬರುವ ಯುದ್ಧ ಪರಿಹಾರ ಮತ್ತು ಜಾಗತಿಕ ಸಾಲಗಳ ಮೇಲೆ.
ಅವರ ಟೆಕ್ನಾಲಜಿ ಬೆಳೆದಿದ್ದೇ ಪ್ಯಾಲೆಸ್ಟೈನ್ ಜನರ ಮೇಲೆ ಪ್ರಯೋಗ ಮಾಡಿದ ಕಣ್ಗಾವಲು, ಸರ್ವೆಲೆನ್ಸ್ ಮತ್ತು ಶಸ್ತ್ರಾಸ್ತ್ರಗಳ ಡೆವಲಪ್ಮೆಂಟ್ನಿಂದ. ಒಳಗಡೆ ಹೋಗಿ ನೋಡಿದ್ರೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನಲ್ಲಿ ಭೀಕರ ಆರ್ಥಿಕ ಅಸಮಾನತೆ ಇದೆ. ಇತ್ತೀಚಿನ ವರದಿ ಪ್ರಕಾರ ಸುಮಾರು 2 ಮಿಲಿಯನ್ ಜನ ಬಡತನದಲ್ಲಿದ್ದಾರೆ. ಅದೇ ನೀವು ಏಷ್ಯಾದ ವಿಯೆಟ್ನಾಂ ದೇಶ ನೋಡಿದ್ರೆ ವಿಯೆಟ್ನಾಂನ GDP ಸಾಲ ಕೇವಲ 34.9% ಇದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಸಾಲ GDPಯ 69.3% ಇದೆ. ಯೋಚಿಸಿ. ಆದರೂ ನಮ್ಮ ಮಾಧ್ಯಮಗಳು ವಿಯೆಟ್ನಾಂನ ಸಾಧನೆಯನ್ನ ಮುಚ್ಚಾಕಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅಂದ್ರೆ ಗ್ರೇಟ್ ಅಂತ ಭಜನೆ ಮಾಡ್ತವೆ. ಗುಜರಾತ್ ಮಾಡೆಲ್ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಸೈದ್ಧಾಂತಿಕ ನಂಟು. ಈಗ ನಮ್ಮ ದೇಶದ ಕಡೆಗೆ ಬರೋಣ. 2001ರಿಂದ 2014ರವರೆಗೆ ನಮ್ಮ ಕಿವಿ ಮೇಲೆ ಇಟ್ಟ ಅತಿ ದೊಡ್ಡ ಹೂ ಅಂದರೆ ಅದು ಗುಜರಾತ್ ಮಾಡೆಲ್. ಕಾರ್ಪೊರೇಟ್ಗಳಿಗೆ ಕೋಟಿ ಕೋಟಿ ಸಬ್ಸಿಡಿ ಕೊಟ್ಟು ಟ್ಯಾಕ್ಸ್ ಕಡಿತ ಮಾಡಿ ಅದ್ದೂರಿ ವೈಬ್ರೆಂಟ್ ಗುಜರಾತ್ ಶೋ ಮಾಡಿದ ತಕ್ಷಣ ಅದು ಅಭಿವೃದ್ಧಿ ಆಗಲ್ಲ ಅಂತ ಅರ್ಥಶಾಸ್ತ್ರಜ್ಞರೇ ವಿಮರ್ಶೆ ಮಾಡಿದ್ದಾರೆ. ಶಿಕ್ಷಣ, ಆರೋಗ್ಯ ಬಿಟ್ಟು ಬರೀ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಗಿಫ್ಟ್ ಸಿಟಿ ಅಂತಹ ಶೋ ಆಫ್ ಪ್ರಾಜೆಕ್ಟ್ಗಳಿಗೆ ದುಡ್ಡು ಸುರಿಯಲಾಯಿತು. ಗುಜರಾತ್ನಲ್ಲಿ ಅಪೌಷ್ಟಿಕತೆ ಯಾಕಿದೆ ಅಂತ ಕೇಳಿದ್ರೆ ಇಲ್ಲಿನ ಮಿಡಲ್ ಕ್ಲಾಸ್ ಹುಡುಗಿಯರು ಫಿಗರ್ ಮೇಂಟೈನ್ ಮಾಡೋಕೆ ಹಾಲು ಕುಡಿಯಲ್ಲ, ಅದಕ್ಕೆ ಅಪೌಷ್ಟಿಕತೆ ಇದೆ ಅಂತ ಅಂದಿನ CM ಹೇಳಿದ್ದು ಈ ಮಾಡೆಲ್ನ ಡೊಳ್ಳುತನಕ್ಕೆ ಅಂದ್ರೆ ಪೊಳ್ಳುತನಕ್ಕೆ ಸಾಕ್ಷಿ. ಆಜಾದ್ ಅವರು ಬರೆದ ಹಾಸ್ಟೆಲ್ ಹೋಮ್ಲ್ಯಾಂಡ್ಸ್ ಪುಸ್ತಕದಲ್ಲಿ ಹೇಳುವಂತೆ ಗುಜರಾತ್ ಮಾಡೆಲ್ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಮಾಡೆಲ್ 2 ಅಣ್ಣ ತಮ್ಮಂದಿರಿದ್ದಂತೆ. ಇವೆರಡಕ್ಕೂ ಅಲ್ಪಸಂಖ್ಯಾತರ ದಮನವೇ ಆಧಾರ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಮೇಲೆ ನಮ್ಮ ರಾಜತಾಂತ್ರಿಕರು ಕಾಶ್ಮೀರದಲ್ಲಿ ನಾವು ಇಸ್ರೇಲ್ ಮಾಡೆಲ್ ಯಾಕೆ ತರಬಾರದು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಪೌರತ್ವ ಕಾಯ್ದೆ ಅಂದರೆ CAA ಕೂಡ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಲಾ ಆಫ್ ರಿಟರ್ನ್ ಕಾಪಿ ಆಗಿದೆ. ಇಸ್ಲಾಮೋಫೋಬಿಯಾ ಮತ್ತು ಭಾರತದ ಜಿಹಾದ್ ಫ್ಯಾಕ್ಟರಿ. ಇನ್ನು ಮುಸ್ಲಿಮರ ಬಗ್ಗೆ ಜಾಗತಿಕ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ಹೆಣೆದಿರುವ ಸುಳ್ಳುಗಳ ಬಗ್ಗೆ ಮಾತಾಡಲೇಬೇಕು. ಭಾರತದಲ್ಲಿ ಟಿವಿ ಆನ್ ಮಾಡಿದ್ರೆ ಸಾಕು ಪ್ರತಿಯೊಂದಕ್ಕೂ ಜಿಹಾದ್ ಅಂತಾರೆ. ಲವ್ ಜಿಹಾದ್. ಆಧಾರವೇ ಇಲ್ಲದ ಈ ಕಥೆ ಇಟ್ಕೊಂಡು ಕಾನೂನು ಮಾಡಿದ್ರು. UPSC ಜಿಹಾದ್. ಸುದರ್ಶನ್ ಟಿವಿಯಲ್ಲಿ ಮುಸ್ಲಿಮರು IAS ಆಗ್ತಿದ್ದಾರೆ ಅಂತ ಸುಳ್ಳು ಪ್ರಚಾರ ಮಾಡಿದ್ರು. ಅದಕ್ಕೆ ಸರಿಯಾಗಿ ಈ ಸಾರಿ ಮುಸಲ್ಮಾನ ಹುಡುಗರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ UPSC ಎಕ್ಸಾಮ್ನಲ್ಲಿ ಪಾಸ್ ಕೂಡ ಆಗಿದ್ದಾರೆ. ಥೂಕ್ ಜಿಹಾದ್ ಮತ್ತು ಲ್ಯಾಂಡ್ ಜಿಹಾದ್. ಕೋವಿಡ್ ಟೈಮ್ನಲ್ಲಿ ಮುಸ್ಲಿಮರು ಉಗುಳಿ ರೋಗ ಹರಡ್ತಿದ್ದಾರೆ, ಲ್ಯಾಂಡ್ ಆಕ್ರಮಿಸಿಕೊಳ್ತಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡಿ ಬುಲ್ಡೋಸರ್ ಸಂಸ್ಕೃತಿ ತಂದರು. ಪಾಕಿಸ್ತಾನ ಭಾರತದ ನಡುವೆ ಟೆನ್ಷನ್ ಆದಾಗ ದೆಹಲಿಯಲ್ಲಿ ಮುಸ್ಲಿಮರು ಬೆಂಕಿ ಹತ್ತಿದ್ದಾರೆ ಅಂತ ಹಳೆ ವಿಡಿಯೋ ಹಾಕಿ ದ್ವೇಷ ಹರಡಿದ್ದನ್ನು ಇಡೀ ಜಗತ್ತೇ ನೋಡಿದೆ. ಆದರೆ ವಾಸ್ತವದಲ್ಲಿ ಮುಸ್ಲಿಂ ದೇಶಗಳು ಸಾಧಿಸುತ್ತಿರುವ ಪ್ರಗತಿ ಬಗ್ಗೆ ಯಾರೂ ಮಾತಾಡಲ್ಲ. ಅಮೆರಿಕದ ದಿಗ್ಬಂಧನಗಳ ಮಧ್ಯೆಯೂ ಸರಣಿ ಭ್ರಷ್ಟಾಚಾರಗಳ ಆರೋಪಗಳ ಮಧ್ಯೆಯೂ ಇರಾನ್ ರಕ್ಷಣಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯವಾದ ಪ್ರಗತಿ ಸಾಧಿಸಿಬಿಟ್ಟಿದೆ. ಕತಾರ್ ದೇಶದ ಆರೋಗ್ಯ, ಹೆಲ್ತ್ ಕೇರ್ ಮತ್ತು ಶಿಕ್ಷಣ ಮೂಲಸೌಕರ್ಯ ಜಗತ್ತಿನ ಟಾಪ್ 20 ಲಿಸ್ಟ್ನಲ್ಲಿದೆ. ಮಲೇಷಿಯಾ ಇವತ್ತು ಸೆಮಿಕಂಡಕ್ಟರ್, ಈಕೋಸಿಸ್ಟಮ್ ಮೊದಲಾದ ಕ್ಷೇತ್ರಗಳಲ್ಲಿ ಫಸ್ಟ್ ಇದೆ. ಆದರೂ ಪಾಶ್ಚಿಮಾತ್ಯ ಮಾಧ್ಯಮಗಳು ಈ ದೇಶಗಳನ್ನು ಬರೀ ಭಯೋತ್ಪಾದನೆಯ ಕನ್ನಡಕದಲ್ಲಿ ಮಾತ್ರ ತೋರಿಸ್ತವೆ. ಕಮ್ಯುನಿಸ್ಟ್ ದೇಶಗಳ ಬಗ್ಗೆ ಪಾಶ್ಚಿಮಾತ್ಯರ ಭ್ರಮೆಗಳು. ಇನ್ನು ಕೊನೆಯದಾಗಿ ಕಮ್ಯುನಿಸ್ಟ್ ದೇಶಗಳ ಬಗ್ಗೆ ಅಮೆರಿಕ ಮತ್ತು ಯುರೋಪ್ ಮಾಧ್ಯಮಗಳು ಹಬ್ಬಿಸುತ್ತಿರುವ ಸುಳ್ಳುಗಳು. ಕಳೆದ 30 ವರ್ಷಗಳಿಂದ ಅಮೆರಿಕದ ಪತ್ರಿಕೆಗಳು ಚೀನಾ ನಾಳೆನೇ ಕೊಲ್ಯಾಪ್ಸ್ ಆಗುತ್ತೆ, ಪತನ ಆಗುತ್ತೆ ಅಂತ ಬರೀತಾನೇ ಇವೆ. ಚೀನಾದಲ್ಲಿ ಗೋಸ್ಟ್ ಟೌನ್ಗಳಿವೆ ಅಂದರು. ಆದರೆ ಆ ಭವಿಷ್ಯದ ಸಿಟಿಗಳು ಈಗ ಜನಭರಿತವಾಗಿವೆ. ಜಗತ್ತಿನ ಕಣ್ಣು ಕುಕ್ಕುತ್ತಿವೆ. ಚೀನಾದ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಬ್ಲ್ಯಾಕ್ ಮಿರರ್ ಥರ ಭಯಾನಕ ಕಥೆಗಳನ್ನು ಕಟ್ಟಿದ್ರು. AI ಮೂಲಕ ಪ್ರತಿಯೊಬ್ಬರನ್ನು ಟ್ರ್ಯಾಕ್ ಮಾಡ್ತಾರೆ ಅಂದರು. ಆದರೆ ವಾಸ್ತವ ಏನು ಗೊತ್ತಾ? ಅಲ್ಲಿ ಇಂಥ ಯಾವ ಸೆಂಟ್ರಲೈಸ್ ಸಿಸ್ಟಮ್ ಇಲ್ಲ. ಇವತ್ತಿಗೂ ಸರ್ಕಾರಿ ಆಫೀಸ್ನಲ್ಲಿ ಫ್ಯಾಕ್ಸ್ ಮೆಷಿನ್ ಬಳಸ್ತಾರೆ. ಈ ಸಿಸ್ಟಮ್ ಇರೋದು ಕಳಪೆ ಅಡುಗೆ ಎಣ್ಣೆ ಮಾರುವ ಕಾರ್ಪೊರೇಟ್ ವಂಚಕರನ್ನ ಮತ್ತು ಬ್ಯಾಂಕ್ ಸುಲಿಗೆಕೋರರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ಮಾತ್ರ. ಸಮಾಜವಾದ ಅಂದರೆ ಹಸಿವು ಅನ್ನೋದು ಬಂಡವಾಳಶಾಹಿಗಳ ಅತಿ ದೊಡ್ಡ ಪ್ರೊಪಗಾಂಡ. ಶೀತಲ ಸಮರದ ಟೈಮ್ನಲ್ಲಿ ಜನ ಬ್ರೆಡ್ಗಾಗಿ ಸಾಲು ನಿಲ್ತಿದ್ರು ಅಂತ ಕತೆ ಕಟ್ಟಿದ್ರು. ಆದರೆ 1983ರಲ್ಲಿ ಸ್ವತಃ ಅಮೆರಿಕದ CIA ರಿಪೋರ್ಟ್ ಪ್ರಕಾರವೇ ಸೋವಿಯತ್ ರಷ್ಯಾದ ಜನ ಅಮೆರಿಕನ್ನರಷ್ಟೇ ಸಮೃದ್ಧವಾದ ಅಂದರೆ ದಿನಕ್ಕೆ ಸರಾಸರಿ 3280 ಕ್ಯಾಲರಿ
ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದರು. ಅವತ್ತು ಕಮ್ಯುನಿಸಂ ಹಸಿವನ್ನು ನೀಗಿಸಿತ್ತು. ಆದರೆ ಇವತ್ತು ಕ್ಯಾಪಿಟಲಿಸ್ಟ್ ದೇಶಗಳ ಬೆಂಬಲದಿಂದ ನಡೆಯುತ್ತಿರುವ ಗಾಜಾ, ಸುಡಾನ್ ಯುದ್ಧಗಳಿಂದಲೇ ಲಕ್ಷಾಂತರ ಜನ ಹಸಿವಿನಿಂದ ಸಾಯ್ತಿದ್ದಾರೆ ಅನ್ನೋದು ವಿಶ್ವಸಂಸ್ಥೆಯ ವರದಿ. ದೋಸ್ತುಗಳೇ, ಗುಜರಾತ್ ಮಾಡಲಾಗಲಿ, ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಮಾಡಲಾಗಲಿ, ಇವೆಲ್ಲ ಕೇವಲ ಕಾರ್ಪೊರೇಟ್ ಲೂಟಿ, ಬಡತನದ ನಿರ್ಲಕ್ಷ್ಯ ಮತ್ತು ಅಲ್ಪಸಂಖ್ಯಾತರ ದಮನವನ್ನು ಮುಚ್ಚಿ ಹಾಕಲು PR ಏಜೆನ್ಸಿಗಳು ಸೃಷ್ಟಿಸಿದ ಡಮ್ಮಿ ಮುಖವಾಡಗಳು ಅಷ್ಟೇ. ಮುಸ್ಲಿಂ ಮತ್ತು ಕಮ್ಯುನಿಸ್ಟ್ ದೇಶಗಳ ಸಾಧನೆಗಳನ್ನು ಬಚ್ಚಿಟ್ಟು ಜಗತ್ತಿಗೆ ಕೇವಲ ಸುಳ್ಳು ಸುದ್ದಿಗಳನ್ನು ಉಣಬಡಿಸಲಾಗುತ್ತಿದೆ. ಇನ್ನು ಮುಂದೆ ಯಾರಾದರೂ ಬಂದು ಈ ಮಾಡೆಲ್ಗಳ ಬಗ್ಗೆ ಬಿಲ್ಡಪ್ ಕೊಟ್ಟರೆ ಅವರ ಮುಂದೆ ಈ ಡೇಟಾ ಮತ್ತು ಫ್ಯಾಕ್ಟ್ಗಳನ್ನು ಇಡಿ ಪ್ರಶ್ನಿಸೋದನ್ನು ಕಲಿಯಿರಿ ಗೆಳೆಯರೆ. ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ ಅನ್ನೋದನ್ನು ಮರೆಯದಿರಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.